ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣವು ಸಮಸ್ಯೆಗಳ ಆಗರವಾಗಿದ್ದು, ಪಟ್ಟಣ ಪಂಚಾಯಿತಿ ಎಲ್ಲ ವಾರ್ಡ್ನಲ್ಲಿ ಇರುವ ಸಾರ್ವಜನಿಕ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತ ಕುಕನೂರು ನಾಗರಿಕ ಹಿತರಕ್ಷಣಾ ವೇದಿಕೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ಮನವಿ ಮಾಡಿಕೊಂಡಿದೆ. ಪಟ್ಟಣದ ಜವಳ ರಸ್ತೆಯ ಚರಂಡಿ ನಿರ್ಮಾಣ, ವಿವಿಧ ಕಡೆಯಲ್ಲಿ ಮೂಲಭೂತ ಸಮಸ್ಯೆ, ಕುಡಿಯುವ ನೀರು, ಸ್ವಚ್ಛತೆ, ಕೊಂಡಾದ ಅಭಿವೃದ್ಧಿ ಸೇರಿ ಹಲವು ಸಮಸ್ಯೆಗಳ ಇತ್ಯರ್ಥಕ್ಕೆ ಪಟ್ಟಣ ಪಂಚಾಯತ್ ಮುಂದಾಗಬೇಕು. ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳ ಕರ್ತವ್ಯ ನಿರ್ವಹಣೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸಕಾಲದಲ್ಲಿ ಸೇವೆ ದೊರೆತಾ ಇಲ್ಲ ಅಂತ ಅನೇಕರು ದೂರುತ್ತಾ ಇದ್ದಾರೆ. ಕಚೇರಿಯಲ್ಲಿ ಖಾಯಂ ನೌಕರು, ಅರೆಕಾಲಿಕ, ಹೊರಗುತ್ತಿಗೆ ಸಿಬ್ಬಂದಿಗಳ ಮಾಹಿತಿ ಬೋರ್ಡ್ನಲ್ಲಿ ಬರೆಸಬೇಕು ಅಂತ ವೇದಿಕೆ ಮನವಿ ಮಾಡಿಕೊಂಡಿದೆ. ಪ್ರಮುಖವಾಗಿ ಫಾರಂ ನಂಬರ್ 3 ವಿತರಣೆಯಲ್ಲಿ ತಾರತಮ್ಯ ನಿವಾರಿಸಿ ಪಾರದರ್ಶಕ ವ್ಯವಸ್ಥೆ ಜಾರಿಯಾಗುವಂತೆ ಮಾಡಬೇಕು ಅಂತ ನಾಗರಿಕ ಹಿತರಕ್ಷಣಾ ವೇದಿಕೆ ಮನವಿ ಮಾಡಿಕೊಂಡಿದೆ. 18/7/2025 ಇವತ್ತಿನ ದಿವಸ ಕುಕನೂರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಕುಕನೂರಿನ ಅಭಿವೃದ್ಧಿ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಮನವಿಯನ್ನು ನಮ್ಮ ಕುಕನೂರು ಹಿತರಕ್ಷಣಾ ವೇದಿಕೆಯಿಂದ ಸಲ್ಲಿಸಲಾಗಿದೆ. ಇವತ್ತು ಹಲವಾರು ಸಮಸ್ಯೆಗಳು ನಾವು ಕುಕನೂರು ಒಳಗೆ ಎದುರಿಸ್ತಾ ಇದ್ದೀವಿ. ಈಗ ಅಭಿವೃದ್ಧಿ ಕೆಲಸಗಳು ಅಂತಂತಂದರೆ ಹಳೆ ಮಂಗಳೂರು ರಸ್ತೆ ಆಗಿರ್ಬೋದು, ಇವತ್ತು KBಗೆ ಹೋಗ್ತಕ್ಕಂಥ ರಸ್ತೆ ನಿರ್ಮಾಣ ಆಗಿರ್ಬೋದು, ಚರಂಡಿ ನಿರ್ಮಾಣ ಆಗಿರ್ಬೋದು, ಅಂಬೇಡ್ಕರ್ ಸರ್ಕಲಿಂದ ಕೋಳಿಪೇಟೆವರೆಗೆ ಇರ್ತಕ್ಕಂಥ ಗಟಾರ್ ಏನೈತಿಲ್ಲ ಅದು ಹರಿಯೋದೇ ಇಲ್ಲ. ಅದು ಸ್ವಚ್ಛ ಮಾಡಿ ಕಬ್ಬು ನಾರ್ತಾ ಇರ್ತಕ್ಕಂಥ ಒಂದು ಪ್ರದೇಶವನ್ನು ಸ್ವಚ್ಛ ಮಾಡಿ ಬೇವರ್ಸ್ ಮಾಡಿದ್ರಪ್ಪ ಅಂದರೆ ಜನಗಳಿಗೆ ಅನುಕೂಲ ಆಗುತ್ತೆ, ಸ್ವಚ್ಛೀಕರಣ ದೃಷ್ಟಿಯೊಳಗೆ ಅನುಕೂಲ ಆಗ್ತೈತೆ. ಆ್ಯಂಡ್ ಇದು ಕುಕನೂರು ಒಳಗೆ ಪಂಚಾಯಿತಿಯಿಂದ ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಅದನ್ನು ಕೂಡ ಮಾಡೋದಕ್ಕೆ ನಾವು ಮನವಿ ಸಲ್ಲಿಸಿದ್ದೀವಿ. ಆ್ಯಂಡ್ ನಮ್ಮ ಎದುರಿಗೆ ಕಾಣ್ತಾ ಇರ್ತಕ್ಕಂಥ ಪಟ್ಟಣ ಪಂಚಾಯತಿ ಎದುರುಗಡೆ ಕಾಣ್ತಾ ಇರ್ತಕ್ಕಂಥ CD ಸಂಪೂರ್ಣ ಕಿತ್ತೋಗೈತಿ. ಅದೇನು ಬಾರ್ಸ್ ಕಾಣಕತ್ತವು, ಅದು ಅಪಾಯಕ್ಕೆ ಆಹ್ವಾನ ನೀಡಾಕತ್ತೈತಿ. ಅದನ್ನ ಸಂಪೂರ್ಣವಾಗಿ ಕಿತ್ತು ಹೊಸದಾಗಿ ಮಾಡಿಕೊಡ್ರಿ ಅಂತ ಹೇಳಿ ವಿವಿಧ ಉದ್ದೇಶಗಳನ್ನ ಇಟ್ಕೊಂಡು ಇವತ್ತೊಂದು ಲೆಟರ್ ಕೊಟ್ಟಿವಿ. ಅದ್ರ ಜೊತೆ ಇನ್ನೊಂದು ಲೆಟರನ್ನು ಕೊಟ್ಟಿದ್ವಿ. ಕಳೆದ 18/6/2025 ಈಗೇನು ಫಾರ್ಮ್ ನಂಬರ್ 3 ಮತ್ತು P ಖಾತಾ ಏನು ಪೂರೈಕೆ ಮಾಡೋದ್ರೊಳಗೆ ಅನಗತ್ಯ ವಿಳಂಬ ಏನಾಗ್ತಾ ಇದೆ ಅದನ್ನು ಸರಿಪಡಿಸಿರಿ ಅಂತ ಹೇಳಿದ್ವಿ. ಇನ್ನೂವರೆಗೂ ಕೂಡ ಅದನ್ನ ಪ್ರಯತ್ನ ಮಾಡ್ತಾರೆ, ಅದು ಇನ್ನೂ ಆಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಕಂಡಿಲ್ಲ. ಅದನ್ನು ಕೂಡ ಜ್ಞಾಪನ ಪತ್ರದ ಮೂಲಕವಾಗಿ ಅವರಿಗೆ ಹೇಳ್ತಾ ಇದ್ದೀವಿ, ಅದು ಮಾಡಿಕೊಡ್ರಿ ಅಂತಂತ ಹೇಳಿ. ಆ್ಯಂಡ್ ಮೂರನೇದು ಏನಪ್ಪ ಅಂತಂತಂದರೆ ಪಟ್ಟಣ ಪಂಚಾಯಿತಿಯಲ್ಲಿರ್ತಕ್ಕಂಥ ಸರ್ಕಾರಿ ಕೆಲಸಗಾರರೆಷ್ಟು, ಅರೆ ಸರ್ಕಾರಿ ಕೆಲಸಗಾರರೆಷ್ಟು, ಗುತ್ತಿಗೆ ಕೆಲಸಗಾರರೆಷ್ಟು, ಎಷ್ಟು ಸಿಬ್ಬಂದಿ ಸ್ಯಾಂಕ್ಷನ್ ಆಗೈತಿ, ಎಷ್ಟು ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದೆ, ಮತ್ತು ಇಲ್ಲಿ ಸಿಗ್ತಕ್ಕಂಥ ಸೇವಾ ಸೌಲಭ್ಯಗಳ ಮಾಹಿತಿಯನ್ನು ಕೊಡ್ರಿ, ಎಷ್ಟು ದಿವಸದೊಳಗೆ ನೀವು ಆ ಒಂದು ಸೌಲಭ್ಯಗಳನ್ನು ಕೊಡ್ತೀರಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ದಪ್ಪ ಅಕ್ಷರಗಳಲ್ಲಿ ನಿಮ್ಮ ಬೋರ್ಡ್ಗೆ ಹಾಕಿ ನಮ್ಮ ವೇದಿಕೆ ಜೊತೆ ಹಂಚ್ಕೊಡ್ರಿ ಅಂತ ಹೇಳಿ ಈ ಒಂದು 3 ವಿಷಯಗಳನ್ನು ಇಟ್ಕೊಂಡು ನಾವು ಮನವಿ ಸಲ್ಲಿಸಿದ್ವಿ. ಮತ್ತು ಒಳಗಡೆ ಹೋದಾಗ ಏನು ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಮ್ಮ ರಾಮಣ್ಣ ಭಜಂತ್ರಿಯವರಾಗಿರ್ಬೋದು, ಅಂದಪ್ಪ ಜವಳಿಯವರಾಗಿರ್ಬೋದು, ನಮ್ಮ ಸಂಚಾಲಕರಾಗಿರ್ತಕ್ಕಂಥ ರವಿ ಜಕ್ಕ ಅವರಾಗಿರ್ಬೋದು, ಮಹದೇವಪ್ಪ ಕುರಿಯವರಾಗಿರ್ಬೋದು, ಪ್ರಕಾಶ್ ಗೋರಣ್ಣ ಅವರು, ಕಳಕೇಶ್ ಗಟ್ಟಿಗೆ, ಗೋವಿಂದರಾವ್ ಅವರು, ಮತ್ತು ಅಬ್ಬಿಗೇರಿ ಸರ್, ಇವರೆಲ್ಲರೂ ಸಹಿತ ಹಲವಾರು ವಿಷಯಗಳನ್ನು ಮೌಖಿಕವಾಗಿ ಅವ್ರಿಗೆ ಹೇಳಿದಾಗ ಅವರು ಸ್ಪಂದನೆ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಒಂದು ತಿಂಗಳದೊಳಗೆ ನಾವು ಏನಾದರೂ ಒಂದು ಅನುಕೂಲಕರ ವಾತಾವರಣ ನಿರ್ಮಾಣ ಆಗದೇ ಇದ್ದ ಪಕ್ಷದೊಳಗೆ ನಾವು ಮುಂದಿನ ಒಂದು ವಿಚಾರಕ್ಕೆ ಕೈ ಹಾಕ್ತೀವಿ ಅಂತ ಹೇಳಿ ಈ ಮೂಲಕವಾಗಿ ನಮ್ಮ ಸಮಿತಿಯಿಂದ ನಾವು ತಮ್ಮಲ್ಲಿ ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ಹಿರಿಯರು ಆದ ಅಂದಪ್ಪ ಜವಳಿ, ರವಿತೇಜ್, ಅಬ್ಬಿಗೇರಿ, ರಾಮಣ್ಣ ಭಜಂತ್ರಿ, ರಸಿಸಾಬ, ಹಣಜಿಗೇರಿ, ರವಿ ಜಕ್ಕ, ರಾಮಣ್ಣ ಮಂದಲಮನಿ, ಪ್ರಕಾಶ್ ಬೋರಣ್ಣವರ್ ಇತರರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.